ನೆಚ್ಚಿನ ತಾಣವಾದ ಕುಶಾಲನಗರದ ದುಬಾರೆ ಆನೆ ಕ್ಯಾಂಪ್ನಲ್ಲಿ ನಡೆಯಬಾರದ ದುರಂತವೊಂದು ನಡೆದು ಹೋಗಿದೆ. ಸಾಕಾನೆಗಳ ನಡುವಿನ ಭೀಕರ ಕಾದಾಟಕ್ಕೆ ತಮಿಳುನಾಡು ಮೂಲದ ಪ್ರವಾಸಿ ಮಹಿಳೆಯೊಬ್ಬರು ಬಲಿಯಾಗಿದ್ದಾರೆ. ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಆನೆಗಳ ದಾಳಿಗೆ ಸಿಲುಕಿ ಪ್ರಾಣ ಕಳೆದುಕೊಂಡ ದುರ್ದೈವಿ. ಕಣ್ಣೆದುರೇ ಪತ್ನಿ ಆನೆಗಳ ಮಧ್ಯೆ ಸಿಲುಕಿ ಸಾವನ್ನಪ್ಪಿದ ಭೀಕರ ದೃಶ್ಯವನ್ನ ಕಂಡು ಆಕೆಯ ಪತಿ ತೋಡಿಕೊಂಡಿರುವ ನೋವು ಯಾರಿಗಾದರೂ ಕಣ್ಣೀರು ധരിಸುವಂತಿದೆ. சென்னை டூர் வந்தோம். இங்கே மைசூர் வந்தோம். கொஞ்சம் துபேர் எலிஃபென்ட் கேம்ப் பார்க்கறதுக்காக வந்தோம். ஸோ அங்கே எலிஃபென்ட் பாத்திங் ஆக்டிவிட்டிலாம் பண்ணுறாங்க, எல்லோரும் பண்ணுறாங்க. பர் ஹெட் 300 சார்ஜ் பண்ணாங்க. ஓகேன்னு சொல்லிட்டு தான் நாங்கள் போனோம். ஸோ எலிஃபெண்ட்டை குளிக்க வச்சுட்டு பக்கத்தில் வச்சுட்டு ஃபோட்டோலாம் எடுக்கிறாங்க. ஸோ 2 யானை, இன்னொரு யானை வந்து அந்த எலிஃபெண்ட் அட்டாக் பண்ண ஆரம்பிச்சிச்சு. ஸோ யானை அப்படியே மேலே விழுந்துச்சு. 2 பேர் மேலேயும் விழுந்துருச்சா? என் மேலேயும் ஒய்ஃப் மேலே. நான் டாக்டர் கையில் வச்சு எப்படியும் நான் தப்பிச்சு வெளியே வந்து எங்கே அடிபட்டிருக்கேன் அவங்களால வர முடியல. நான் தான் போயிட்டு இழுத்துட்டு வந்தாங்க. எல்லாரும் ஓடிட்டாங்க. நோ ஒன் தேர் டு சேவ் ஹர். ஃபோட்டோ எடுக்கும்போது ஃபோட்டோ நாங்கள் எடுக்கல, வேற ஒருத்தர் ஃபோட்டோ எடுத்தார். நாங்கள் நின்று போஸ்ட்லாம் கொடுத்தோம். நான் தான் போய் இழுத்துட்டு வரேன். நோ எமர்ஜென்சி வெஹிக்கிள், everything gone. Not at all a first aid. No emergency vehicle there. How can we come around 10 kilometers right from there here? Not even an emergency vehicle. On Omni one, they're taking nothing. Staff circle here. Forest. No use. ದುಬಾರಿ ಆನೆ ಕ್ಯಾಂಪ್ನಲ್ಲಿ ಆನೆಗಳಿಗೆ ಸ್ನಾನ ಮಾಡಿಸುವ ಪ್ರಕ್ರಿಯೆ ನಡೆಯುತ್ತಿತ್ತು. ಇದನ್ನ ನೋಡಲು ಪ್ರವಾಸಿಗರು ಜಮಾಯಿಸಿದ್ರು. ಈ ವೇಳೆ ಇದ್ದಕ್ಕಿದ್ದಂತೆ ಕಂಜನ್ ಮತ್ತು ಮಾರ್ತಾಂಡ ಎಂಬ 2 ಆನೆಗಳ ನಡುವೆ ಭೀಕರ ಕಾದಾಟ ಶುರುವಾಗಿದೆ. ಆನೆಗಳು ರೊಚ್ಚಿಗೆದ್ದು ಹೊಡೆದಾಡಿಕೊಳ್ಳಲು ಪ್ರಾರಂಭಿಸುತ್ತಿದ್ದಂತೆ ಅಲ್ಲಿದ್ದ ಪ್ರವಾಸಿಗರು ಭಯದಿಂದ ದಿಕ್ಕಾಪಾಲಾಗಿ ಓಡಿದ್ದಾರೆ. ಘಟನೆಯ ಭೀಕರತೆಯನ್ನ ಕಣ್ಣಾರೆ ಕಂಡು ಜಿನ್ನು ಅವರ ಪತಿ ತೀವ್ರ ಆಘಾತಕ್ಕೊಳಗಾಗಿದ್ದಾರೆ. ನಾನು ಮತ್ತು ನನ್ನ ಪತ್ನಿ ತಮಿಳುನಾಡಿನಿಂದ ಇಲ್ಲಿಗೆ ಪ್ರವಾಸಕ್ಕೆ ಬಂದಿದ್ದೆವು. ಆನೆಗಳಿಗೆ ಸ್ನಾನ ಮಾಡಿಸುವುದನ್ನು ತುಂಬ ಖುಷಿಯಿಂದ ನೋಡುತ್ತಾ ನಿಂತಿದ್ದೆವು. ಆದರೆ ಏಕಾಏಕಿ ಆನೆಗಳು ಕಾದಾಟಕ್ಕಿಳಿದವು. ಇದನ್ನು ನೋಡಿ ಎಲ್ಲರೂ ಓಡಿ ಹೋದರು. ಆದರೆ ನಮಗೆ ತಕ್ಷಣ ಅಲ್ಲಿಂದ ಓಡಿ ಹೋಗಲು ಸಾಧ್ಯವಾಗಲಿಲ್ಲ. ಆ ಸಮಯದಲ್ಲಿ ನಮ್ಮನ್ನು ಕಾಪಾಡಲು ಯಾರೂ ಬರಲಿಲ್ಲ. ಅದೃಷ್ಟವಶಾತ್ ನಾನು ಬಚಾವಾದೆ. ಆದರೆ ನನ್ನ ಪತ್ನಿ ಆನೆಗಳ ನಡುವೆ ಸಿಲುಕಿ ಪ್ರಾಣ ಬಿಟ್ಟಳು ಎಂದು ಅಳಲು ತೋಡಿಕೊಂಡಿದ್ದಾರೆ. ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ. ಇನ್ನು ಆನೆ ದಾಳಿ ದುರಂತದಲ್ಲಿ ಪತ್ನಿಯ ಸಾವಿನ ನೋವಿನಲ್ಲೂ ಪತಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಆನೆಗಳ ಭೀಕರ ದಾಳಿಯಲ್ಲಿ ಪತ್ನಿ ತುಳಸಿಯವರನ್ನ ಕಳೆದುಕೊಂಡ ಜೋಯಲ್ ಅನುಭವಿಸಿದ ನರಕಯಾತನೆ ಅಷ್ಟಿಷ್ಟಲ್ಲ. ಆದರೆ ಅಂತಹ ಧೃತಿಗೆಡಿಸುವ ಕಗ್ಗತ್ತಲ ರಾತ್ರಿಯಲ್ಲೂ ಜೋಯಲ್ ಮಾನವೀಯತೆಯ ಮಹಾ ಬೆಳಕೊಂದನ್ನು ಜಗತ್ತಿಗೆ ತೋರಿಸಿದ್ದಾರೆ. ಹೌದು, ಹೆಂಡತಿಯನ್ನ ಕಳೆದುಕೊಂಡ ಅತಿಯಾದ ನೋವಿನ ನಡುವೆಯೂ ಜೋಯಲ್ ಅವರು ಪತ್ನಿಯ ಅಂಗಾಂಗ ದಾನ ಮಾಡಲು ಮುಂದೆ ಬರುವ ಮೂಲಕ ಸಮಾಜಕ್ಕೆ ದೊಡ್ಡ ಪ್ರೇರಣೆಯಾಗಿದ್ದಾರೆ. ಆನೆಗಳ ತುಳಿತಕ್ಕೆ ಸಿಲುಕಿ ತುಳಸಿ ಅವರ ದೇಹ ಸಂಪೂರ್ಣ ನಜ್ಜುಗುಜ್ಜಾಗಿದ್ದ ಕಾರಣ ಇತರ ಪ್ರಮುಖ ಅಂಗಾಂಗಗಳನ್ನು ದಾನ ಮಾಡಲು ಸಾಧ್ಯವಾಗುತ್ತಿಲ್ಲ ಎಂದು ವೈದ್ಯರು ತಿಳಿಸಿದರು. ಆದರೆ ಜೋಯಲ್ ಧೃತಿಗೆಡಲಿಲ್ಲ. ದೇಹ ಹೋದರೂ ಕಣ್ಣುಗಳಾದರೂ ಸಮಾಜಕ್ಕೆ ಬೆಳಕಾಗಲಿ ಎಂದು ನಿರ್ಧರಿಸಿ ಪತ್ನಿಯ ನೇತ್ರದಾನಕ್ಕೆ ಒಪ್ಪಿಗೆ ನೀಡಿದರು. ನನ್ನ ಪತ್ನಿ ಈ ಜಗತ್ತನ್ನು ಬಿಟ್ಟು ಹೋಗಿರಬಹುದು, ಆದರೆ ಆಕೆಯ ಕಣ್ಣುಗಳ ಮೂಲಕ ಮತ್ತೊಬ್ಬರು ಜಗತ್ತನ್ನು ನೋಡುವಂತಾಗಲಿ. ಬೇರೆಯವರ ಮೂಲಕ ನನ್ನ ಪತ್ನಿ ಸದಾ ಬದುಕಿರಲಿ ಎಂದು ಜೋಯಲ್ ಭಾವುಕರಾಗಿ ನುಡಿದ ಮಾತುಗಳು ಪ್ರತಿಯೊಬ್ಬರ ಕಣ್ಣನ್ನು ತೇವಗೊಳಿಸುತ್ತವೆ. ಅದು ಇದರಲ್ಲಿ ಹಲ್ಲಲ್ಲಿ ಚುಸ್ತಾ ಇದ್ದಾನೆ.
ಅಯ್ಯೋ ಬಿಡ್ತಾನೆ ಇಲ್ವಲ್ವ ಬಿಡ್ತಲ್ಲ ಹಲ್ಲಲ್ಲಿ ಚುಚ್ಚಿದ್ರೆ ಪಾಪ ಬತ್ತಕ್ಕ ಅದಕ್ಕೆ ತುಂಬ ಜನ ಹತ್ರ ಬಿಡಬಾರ್ದಲ್ಲ ಚುಚ್ತಾನೆ ಇದೆಯಲ್ಲೋ ಅಲ್ಲಲ್ಲಿ ಯಾವಾಗ ರನ್ನಿಂಗ್ ಅವೆ ಮೇಬಿ ನಾನೇ ಅವ್ರ ಹತ್ರ ಏನು ಕೂತ್ಕೊಂಡು ಕಾಪಾಡ್ತಾನೆ ಹೋಗ್ತಾರೆ ಯಾಕೆ ಅದು ಹಿಂಗೆ ಮಾಡ್ತಾ ಇದೆ ತಡಿಯಕ್ಕೆ ಆಗ್ತಲ್ಲ ಹೋಗ್ತೀವಿ ಯಾರಿದ್ರಲ್ಲ ತಡಿಯಕ್ಕೆ ಯಾರಿಲ್ವಲ್ಲ ಅದು ಜನಗಳ ಯಾಕೆ ಕಾಪಾಡ್ತಾರೆ ಅಂತ ಹಾಂ ಓಕೆ ಇಟ್ಸ್ ಕಮಿಂಗ್ ದಿಸ್ ಸೈಡ್. ತನ್ನ ಇಡೀ ಬದುಕೆ ಕಸಿದುಕೊಂಡ ಆ ಕ್ಷಣದಲ್ಲಿ ಸಾಮಾನ್ಯ ಮನುಷ್ಯನಿಗೆ ವ್ಯವಸ್ಥೆಯ ಮೇಲೆ ಕೋಪ, ಬದುಕಿನ ಮೇಲೆ ಜಿಗುಪ್ಸೆ ಬರುವುದು ಸಹಜ. ಆದರೆ ಈ ಎಲ್ಲ ಕೋಪತಾಪಗಳ ನಡುವೆಯೂ ಸಮಾಜದ ಒಳಿತಿಗಾಗಿ ಯೋಚಿಸಿ ಪತ್ನಿಯ ನೇತ್ರದಾನ ಮಾಡಿದ ಜೋಯಲ್ ಅವರ ಹೃದಯ ವೈಶಾಲ್ಯತೆ ನಿಜಕ್ಕೂ ಅಭಿನಂದನೀಯ. ತುಳಸಿ ಅವರು ಇನ್ನೂ ನೆನಪು ಮಾತ್ರ, ಆದರೆ ಯಾರೋ ಅಪರಿಚಿತರ ಕಣ್ಣುಗಳಲ್ಲಿ ಅವರು ಈ ಭೂಮಿಯ ಮೇಲೆ ಸದಾ ಜೀವಂತವಾಗಿರುತ್ತಾರೆ. ಆ ದುಃಖದ ಮಡುವಿನಲ್ಲೂ ಇಂತಹ ಪ್ರೇರಣಾದಾಯಿ ನಿರ್ಧಾರ ಕೈಗೊಂಡ ಪತಿ ಜೋಯಲ್ ಅವರ ಮಾನವೀಯತೆಗೆ ನಮ್ಮದೊಂದು ದೊಡ್ಡ ಸಲಾಂ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.